ನೋಡ್ರಿ, ಹುರುಳಿ ಕಾಳು ಮೊಳಕೆ ಕಾಳು ಪಲ್ಯ ಮಾಡೀವಿ ನಾವು. ನಮ್ಮ ಹಳ್ಳಿ ಶೈಲಿ ಒಳಗೆ ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮಗೂ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿದ್ರೆ ಈ ಮೊಳಕೆ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನಿಮಗೂ ಗೊತ್ತಾಗುತ್ತೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಐತ್ರಿ, ಭಾಳ ಘಮ ಘಮ ಅಂತೈತ್ರಿ, ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದ್ರಿ ಇದು. ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ, ತಿಳಿತೈತಿ. ನೋಡಿರಿ, ನಾನು ಇವತ್ತು ಹುರುಳಿ ಕಾಳು ಮೊಳಕೆ ಕಾಳು ಪಲ್ಯ ಮಾಡಿ ತೋರಿಸ್ತೀನಿ. ನೋಡಿರಿ, ನಾನು ಈ ಬಟ್ಟೆ ಒಳಗೆ ನೆನೆಸಿ ಕಟ್ಟಿಟ್ಕೊಂಡಿದ್ದೆ. ಈ ಥರ ಮೊಳಕೆ ಬಂದವು. ಈಗ ಇವನ್ನ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿರಿ, ಈಗ ಇವನ್ನ ಸ್ವಚ್ಛಗೆ ತೊಳ್ಕೊಂಬರೋಣ. ನೋಡಿರಿ, ಈಗ ನಾನು ತೊಳ್ಕೊಂಬಂದೀನಿ. ಇದಕ್ಕೆ ಏನೇನು ತೊಗೊಂಡೇನಿ ಅಂದ್ರೆ ನಾನು ಮೊಳಕೆ ಕಾಳು ಪಲ್ಯ ಮಾಡೋಕ್ಕೆ ನೋಡಿರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ, ಒಂದು ಸಣ್ಣದೊಂದು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿ ಖಾರ ತೊಗೊಂಡೇನಿ ರೀ. ಇದಕ್ಕೆ ನಾನು ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಕರಿಬೇವು ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನಾನು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡೇನಿ ರೀ. ಬರ್ರಿ ಈಗ ಇದನ್ನು ಪಲ್ಯ ಮಾಡ್ಕೊಳ್ಳೋಣ. ನೋಡಿರಿ, ನಾನು ಬಾಳ್ಗೆ ಇಟ್ಕೊಂಡೇನಿ ಇಲ್ಲಿ ಮ್ಯಾಗ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯಿಲೆ ರೀ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದತ್ರಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿರಿ, ಈಗ ನಾವು ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀರ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ, ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ. ಈಗ ಚೆಂದಾಗಿ ಸ್ವಲ್ಪ ಕೈ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡೆ ಸ್ವಲ್ಪ ಬೇಯ್ತೀವಿ. ಈಗ ಕೆಂಪಗಾಗುವಂಗೆ ಸ್ವಲ್ಪ ಕೈ ಆಡಿಸ್ಕೊಂತ ಇರೋಣ. ಈಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ಳೋಣ. ಈಗ ನಾವು ಇಟ್ಕೊಂಡಂಥ ಮಸಾಲೆ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಈಗ ಚೆಂದಾಗಿ ಕೈ ಆಡಿಸ್ಕೊಂಡು ಈಗ ನೋಡಿರಿ, ನಾವು ಹುರುಳಿ ಕಾಳು ಇಟ್ಕೊಂಡಿದ್ವಲ್ಲ, ಮೊಳಕೆ ಹೊಡೆದಿದ್ವಿ, ಎಲ್ಲನೂ ಹಾಕ್ಕೊಳ್ಳೋಣ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಲ್ಲನೂ. ಈಗ ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ. ಸ್ವಲ್ಪ ಗುರಳ್ ಪುಡಿ ಹಾಕ್ಕೊಳ್ಳೋಣ ರೀ. ಗುರಳ್ ಪುಡಿ ತೋರ್ಸೋಕೆ ಆಗಲಿಲ್ಲ ರೀ ಆಗಲ್ಲಾಗ. ಈಗ ಚೆಂದಾಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ ರೀ. ಇದಕ್ಕೆ ಉದುರಿಸ್ಕೊಂಡು ಇನ್ನೊಮ್ಮೆ ಕೈ ಆಡಿಸ್ಕೊಳ್ಳೋಣ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಹಾಕ್ಕೊರಿ ನೀರು, ಅಂದ್ರೆ ಸ್ವಲ್ಪ ಕುದಿತವ್ರಿ ನೀರಾಗ. ಈಗ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಕುದಿಸಕ್ಕೆ ಬಿಡೋಣ. ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಕುದಿಯಕ್ಕೆ ಬಿಡೋಣ ರೀ. ಚೆಂದಾಗೆ ಕುದೀಲಿ. ನೋಡಿರಿ, ಪಲ್ಯ ರೆಡಿ ಆಗೈತಿ. ಈಗ ನೋಡ್ಬೋದು, ಹೌದು, ಭಾಳ ಟೇಸ್ಟ್ ಆಗೈತೆ ರೀ, ಭಾಳ ಘಮ ಘಮ ಅಂತೈತಿ. ನೋಡಿರಿ, ಹುರುಳಿ ಕಾಳು ಪಲ್ಯ ಎಷ್ಟು ಮಸ್ತ್ ಬಂದೈತೆ ಅಂತೇಳಿ. ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ. ಈಗ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ತೈತೆ ರೀ. ಅದು ಡಯಾಬಿಟೀಸ್, BP, ಶುಗರ್ ಎಲ್ಲನೂ ಕಂಟ್ರೋಲ್ ಮಾಡ್ತೈತೆ ರೀ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ, ದೇಹಕ್ಕೆ ತಂಪು ಕೊಡ್ತೈತಿ. ಈ ಮೊಳಕೆ ಕಾಳು ಪಲ್ಯ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಅಂಥೇಳಿ. ಒಂದು ಸಲ ನೀವು ಮಾಡ್ಕೊಂಡು ನೋಡಿರಿ, ಮತ್ತು ಹಳ್ಳ ಮಾಡ್ಕೊಂಡು ತಿಂತೀರಿ. ಈ ಮೊಳಕೆ ಕಾಳು ಪಲ್ಯ ನಿಮ್ಗೇನಾರು ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.